ಹೋಗಿ ತಕ್ಷಣ ರೂಮ್ ಮಾಡ್ಬೇಕು ಬೈ. ಹುಷಾರಾಗಿ ಹೋಗಿ ಈಗ್ಲೇ ಹೇಳ್ತಾ ಇದೀನಿ, ಓಕೆನಾ? ಜೋಪಾನಾಗಿ ಜಾಲಿಯಾಗಿರಿ. ಚಾಕ್ಲೇಟ್ ಯಾರೋ ಗರ್ಲ್ ಫ್ರೆಂಡ್ ಕೊಟ್ಲಾ? ಕಳ್ಳ ಚಾಕ್ಲೇಟ್ ನೆಮ್ಮದಿ ಕೌಂಟ್ ಹುಡುಗಿರಿಗೆ ಅಂದ್ರೆ ಸೆಲ್ ಮಾಡ್ತಿದ್ದೆ. ಅಣ್ಣ ನಿಮ್ ಪೆನ್ ತಗೊಳ್ಳೋಣ ಅಂದ್ಬಿಟ್ಟೆ. ನೋಡಿದ್ರಾ? ಎಲ್ರ ಕೈಯಲ್ಲಿ ಏನ್ ಜಾಸ್ತಿ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀರಾ? ಏನದು? ಮೊಬೈಲಲ್ಲಿ ಏನ್ ಮಾಡ್ತೀರಾ? ಹುಟ್ಟಪ್ಪ ದಿನ ಏನೋ ಮಾಡ್ತೀಯಾ? ಗೈಸ್ ಫೈನಲಿ ಬಂದ್ಬಿಟ್ಟು ನಮ್ ಡ್ರಾಪ್ ಸಿಕ್ಕಿದೆ. ಓಕೆ, ಒಂದ್ ನಿಮಿಷ ಕ್ಲೋಸ್ ಮಾಡ್ಕೊಳ್ತೀನಿ. ನಾನು ಆಕ್ಚುಲಿ ಏನ್ ಅನ್ಕೊಂಡೆ ಗೊತ್ತಾ, ಇಲ್ಲಿಂದ ಡೈರೆಕ್ಟ್ ಸಿಗಲ್ಲ ಅನ್ಕೊಂಡಿದ್ದೆ. ಫೈನಲಿ ಸಿಕ್ಕಿದೆ ನಮ್ಗೆ. ಬ್ರೋ ನಿಮ್ ಹೆಸರು ಹೇಳಿ. ಮುಸ್ತಫಾ ಬ್ರೋ. ಮುಸ್ತಫಾ. ಓಕೆ, ವಿಘ್ನೇಶ್. ಓಕೆನಾ? ಫೈನಲಿ ಬಂದ್ಬಿಟ್ಟು ಯಾದಗಿರಿ ರೀಚ್ ಆದ್ವಿ. ಫಾಲೋವರ್ಸ್ ಬರ್ತಾರೆ. ನೆನಪಿಗೋಸ್ಕರ ಹೇಳ, ಮನ್ಸಿಗೆ ಬರೋದ್ನ ಹೇಳಲ್ಲ. ಸುಮ್ಮನೆ ಇದ್ರೆ ಹೆಂಗ ಜಾಲಿಯಾಗಿರೋ. ನೆನಪಿ ಬರೋ ಸರ್. ನೀನು ಪರಿಸರ ಬೆಳೆಸಕ್ ನೀನು ದುಡ್ಡು ಇರುತ್ತೆ ಹೋಗುತ್ತೆ, ಒಂದು ಗಿಡ ನೆಟ್ರೆ ನೆನಪು ಉಳಿತೆ. ಒಂದ್ ದುಡ್ಡಲ್ಲಿ ನಾನು ಒಂದ್ ಗಿಡ ಇಸ್ಕೊಂಡ್ ಗಿಡ ನೆಟ್ಬಿಟ್ರೆ ನಿಮ್ಗೆಲ್ಲ ಗೊತ್ತಾಗುತ್ತಾ? ಬೇಕು ಅಂದ್ರೆ ನಿಮ್ ಹುಟ್ಟಿದ ಹಬ್ಬದ ದಿನ ಒಂದೊಂದ್ ಗಿಡ ನೆಡ್ಬೇಕು. ಏನೋ ಒಂದೊಂದ್ ಗಿಡ ನಾವು ಬೆಳೆಸಿದ ಗಿಡ ಇನ್ನೊಬ್ಬರ ಆ ಗಿಡದ ಹಣ್ಣು ತಿಂದು ಇದು ಯಾರು ನೆಟ್ರಪ್ಪ ಅಂತ ನಮ್ಮ ನೆನಪು ಮಾಡ್ತಾರ. ಅವ್ರ ಸತ್ತರ ಕೂಡ ಒಂದೊಂದ್ ಗಿಡ ನೆಟ್ರೆ ಪರಿಸರ ಇರ್ಬೋದು. ರೀಸನ್ ಇಷ್ಟೇನೆ, ನಿಮ್ಮ ಹುಟ್ಟಿದ ಹಬ್ಬದ ದಿನ ನೀವು ಒಂದ್ ಗಿಡ ಹಚ್ಚಿದಾಗ ಏನ್ ಮಾಡ್ತೀರಾ? ನಾನು ಹೇಳಲಾ? ಎಲ್ರ ಕೈಯಲ್ಲಿ ಏನ್ ಜಾಸ್ತಿ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀರಾ? ಏನದು? ಮೊಬೈಲಲ್ಲಿ ಏನ್ ಮಾಡ್ತೀರಾ? ಹುಟ್ಟಹಬ್ಬದ ದಿನ ಏನೋ ಮಾಡ್ತೀಯಾ? ಸ್ಟೋರಿ ಇಡ್ತೀಯ ತಾನೆ? ಅದ್ರಿಂದ ಏನ್ ಯೂಸು? ಒಂದ್ ನಿಮಿಷ ನೀವ್ ಗಿಡ ನಡೋದ್ ನಾನ್ ನೋಡ್ಬಿಟ್ಟು 4 ಜನ ನೋಡ್ತಾರ ನೋಡಲ್ವಾ? ಸ್ಟೋರಿಗೆ ಹಾಕ್ದಾಗ ನೋಡ್ತಾರ. ನಿಮ್ ಬೇರೆ ದಿನ ಯಾವತ್ತಂದ್ರೆ ಮಾಡಿದಾಗ ನೀನ್ ಮಾಡ್ತೀಯ? ಒಂದ್ ಗಿಡ ನಡ್ತೀಯ, ಸುಮ್ನೆ ಆಗ್ಬಿಡ್ತೀಯ. ಇದೇ ಹುಟ್ಟಹಬ್ಬದ ದಿನ ಮಾಡಿದಾಗ ಏನ್ ಮಾಡ್ತೀಯ ಹೇಳು? ಸ್ಟೋರಿ ಇಡ್ತೀರಾ. ಅದ್ ಹೆಂಗಾಗುತ್ತೆ ಅಂದ್ರೆ ನಿನ್ನಿಂದ ಇನ್ನೊಬ್ಬಂಗೆ ರೀಚ್ ಆಗುತ್ತೆ. ಇದು ಹೆಂಗೆ ಅಂದ್ರೆ ಒಂದ್ ಚೈನ್ ಲಿಂಕ್ ತರ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ ನಿಮ್ಗೆಲ್ರಿಗೂ? ಸೊ ಹಂಗಾಗಿ ಜಾಲಿಯಾಗಿರಿ, ಹ್ಯಾಪಿ ಆಗಿರಿ. ಯಾರ ಪೆನ್ ತಗೊಳ್ತೀರಾ? ಇವಾಗ ನೀನೇ ತಾನೇ ಇಸ್ಕೊಟ್ಟೆ. ಪೆನ್ ತಗೊಳ್ಳೋಣ. ಚಾಕ್ಲೇಟ್ ನೆಮ್ಮದಿ ಕೌಂಟ್ ಹುಡುಗಿರಿಗೆ ಅಂದ್ರೆ ಸೆಲ್ ಮಾಡ್ತಿದ್ದೆ. ಅಣ್ಣ ನಿಮ್ ಪೆನ್ ತಗೊಳ್ಳೋಣ ಅಂದ್ಬಿಟ್ಟೆ. ನೋಡಿದ್ರಾ? ಸರಿ ಕಣ, ಓಕೆ, ಜಾಲಿಯಾಗಿರ್ರಿ. ಓಕೆನಾ? 30 days ಅಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಗಿಡ ನೆಡ್ತೀನಿ. ಸ್ಟೂಡೆಂಟ್ಸ್ ಹತ್ರ ಅಂತ ನನ್ನ ಪೆನ್ನು ಚಾಕ್ಲೇಟ್ ಸೇಲ್ ಮಾಡಿ ನೀವು 10 ರೂಪಾಯಿನ 20 ರೂಪಾಯಿ ಅಂತ ಕೊಟ್ಟು ತಗೊಳ್ತೀರ ಗೊತ್ತಾ? ಆ ಎಕ್ಸ್ಟ್ರಾ 10 ರೂಪಾಯಿ ಬರುತ್ತೆ ನೋಡು, ಅದನ್ನ ಸೇರಿಸಿಟ್ಟು ಒಂದು ಗಿಡ ನೆಡ್ತೀನಿ. ಅಂದ್ರೆ 100 ರೂಪಾಯಿ ಆಗೋ ತನಕ ನಾನು ಇದೇ ತರ ಎಲ್ಲರ ಹತ್ರ ಹೋಗ್ಬಿಟ್ಟು ಪ್ರಮೋಟ್ ಮಾಡಬೇಕು. ಎಸ್ ದಟ್ಸ್ ರೈಟ್. ಈಗ ನಾನು ನನ್ನ ದುಡ್ಡಲ್ಲಿ ನನ್ನ ಗಿಡ ಇಸ್ಕೊಂಡು ಗಿಡ ನೆಟ್ಟಾಗ ಯಾರಿಗೂ ಗೊತ್ತಾಗಲ್ಲ. ನಾವು ಪರಿಸರ ಕಾಪಾಡಿದ್ರೆ ಪರಿಸರ ನಮ್ಮನ್ನು ಕಾಪಾಡುತ್ತೆ. ರೀಸನ್ ಇಷ್ಟೇನೆ, ಪರಿಸರ ನಮ್ಗೆಲ್ಲ ಕೊಡುತ್ತೆ, ನಾವೇನು ರಿಟರ್ನ್ ಕೊಡ್ತಾ ಇಲ್ಲ. ಓಕೆನಾ? ಚಾಕ್ಲೇಟ್ ಯಾರೋ ಗರ್ಲ್ ಫ್ರೆಂಡ್ ಕೊಟ್ಲಾ? ಕಳ್ಳ. ವಿಶ್ ಯು ಹ್ಯಾಪಿ ಬರ್ಡೇ. ಎಷ್ಟು ಏಜ್? ಓಕೆ, ಖುಷಿಯಾಗಿರೋ, ಹ್ಯಾಪಿ ಆಗಿರೋ. ಓಕೆನಾ? ನೀನು ಬಿ ಅಂತನಾ? ನಿನ್ನ ಹೆಸರೇನು? ಗಣೇಶ್. ನನ್ನ ಹೆಸರು ವಿಘ್ನೇಶ್. ಓಕೆನಾ? 30 days ಅಲ್ಲಿ 31 ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀನಿ. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಒಂದೊಂದು ಗಿಡ ನೆಡ್ತೀನಿ. ಇದನ್ನ ನೀ ಇವತ್ತು ಮಾಡ್ಲಿಲ್ಲ ಅಂತ ಮಡಿಕೋ, ಇನ್ಸ್ಟಾಗ್ರಾಮ್ ID ನನಗೆ ಟ್ಯಾಗ್ ಮಾಡ್ತೀಯ ಮಾಡ್ಬಿಟ್ಟು. ನೀನೇನ್ ಮಾಡ್ಬೇಕು ಅಂದ್ರೆ ಇವತ್ತು ನಿನ್ ಹುಟ್ಟಿದ ಹಬ್ಬದ ದಿನ ಒಂದ್ ಗಿಡ ನೆಡ್ಬೇಕು. ನಿನ್ಗೂ ಅಷ್ಟೇ, ಪ್ರತಿ ವರ್ಷನೂ ಒಂದೊಂದ್ ಗಿಡ ನೆಡ್ಬೇಕು. ಮಾಡ್ತೀರಾ? ಇವತ್ತು ನೀನ್ ಮಾಡ್ತೀಯಾ? ನಿಜ ಪ್ರಾಮಿಸ್ ಇದೆ. ಮನೆಗೆ ಹೋಗಿದ ತಕ್ಷಣ ಏನ್ ಮಾಡ್ಬೇಕು ಹೇಳು? ಗಿಡ ತಗೊಂಡ್ಬೇಕು. ರೈಟ್, ಗುಡ್. ಓಕೆನಾ? ಪರಿಸರ ಬೆಳೆಸಿದ್ರೆ ಪರಿಸರ ಬೆಳಿತದ ಅಂತ ಹಾಕಿ ಗಿಡ ಮರಗಳು ಹಾಕ್ತಿವಲ್ಲ, ಪರಿಸರ ಇನ್ನಷ್ಟು ಬೇರೆ ದಿನ ಯಾವತ್ತಂದ್ ನೀನ್ ಹಾಕೋದಲ್ಲ, ಏನಕ್ಕೆ ನೀನ್ ಹುಟ್ಟಿದ ಹಬ್ಬನ್ನೇ? ನಾನು ಹುಡಿತಾ ಬರ್ತಲ್ಲ ಅದಕ್ಕೆಲ್ಲ ಹಾಕ್ತೀವಿ. ನಾನ್ ಹೇಳ್ತಾ ಇರೋದು ನಾನು ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಇದ್ರಲ್ಲಿ ಒಂದು ಲಾಜಿಕ್ ಇದೆ ಕಣೋ, ಕಂಡಿಡಿಯೋ. ಸಿಂಪಲ್ ಲಾಜಿಕ್ ಇದ್ರಲ್ಲ. ಬರ್ಡೇ ಬಾಯ್ನ ತುಂಬಾ ಕಾಯಿಸೋದ್ ಬೇಡ, ಫೀಲಿಂಗ್ ಆಗ್ಬಿಡ್ತಾನೆ ತುಂಬಾ ಯೋಚನೆ ಮಾಡ್ಬಿಟ್ಟು. ರೀಸನ್ ಇಷ್ಟೇನೆ, ನಿನ್ನ ಬರ್ಡೇ ದಿನ ನೀನ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ನೀನೊಂದು ಸ್ಟೋರಿ ಹಾಕ್ತೀಯ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀಯ ಮಾಡಲ್ಲ? ಅದನ್ನ ಎಷ್ಟು ಜನ ನೋಡ್ತಾರೆ? ಎಲ್ಲಾ ಜನ ನೋಡ್ತಾರಾ? ಅದ್ರಿಂದ ಒಂದ್ ಸ್ವಲ್ಪ ಜನ ಕಲಿತಾರಾ? ಕಲಿತಾರೆ. ಕಾನ್ಸೆಪ್ಟ್ ಚೆನ್ನಾಗಿದ್ಯಾ? ಹಂಗಲ್ಲ ಕಣ, ಈ ಲಾಜಿಕ್ ನಿನಗೇನಕ್ಕೆ ಸಡನ್ ಆಗಿ ಕ್ಲಾಶ್ ಆಗಿಲ್ಲ? ಹಂಗಲ್ಲ ಕಣ, ಇವಾಗ ಅಪ್ಡೇಟ್ ಆಗಿದ್ದಾರೆ ಅಂತ. ಹಂಗಲ್ಲ, ಅಪ್ಡೇಟ್ ಆಗಿದ್ದಾರೆ ಅಂತ ನಾನು ಕ್ಲೂ ಕೊಟ್ಟಿದ್ದೇನೆ ಕಣ. ಎಷ್ಟು ಅಮೌಂಟ್ ಕೊಡ್ತೀಯಾ? ನೀನ್ ಎಷ್ಟು ಕೊಡ್ತೀಯಾ? ನೀನ್ ಹೇಳು.
ನಿನ್ನ ಹತ್ರ ತಗೊಳ್ತಾ ಇರಲಿಲ್ಲ, ತಗೊಂಡಿದ್ ಮೇನ್ ರೀಸನ್ ಏನ್ ಗೊತ್ತಾ, ಬಂದಿದ ತಕ್ಷಣ ಇಲ್ಲಿ ನನಗೆಲ್ಲ ಗೊತ್ತು ನೀನ್ ಹೋಗು ಅಂತಲ್ಲ, ಅದಕ್ಕೆ ತಗೊಂಡೆ. ನೆನಪಿರ್ಬೇಕು ನೆನಪಿರೋದ್ರ ಬಗ್ಗೆ. ಏಯ್ ಇರೋ ನಾನ್ ಸುಳ್ಳು ಹೇಳೋದು ಮಗ, ನೀನ್ ನಿಜ ಹೇಳ. ಅವ್ನ್ ಗೊತ್ತು ಅಂತ ಹೇಳಿದ್ರೆ ಇಲ್ಲ ಹೇಳ್ದೆ ಮತ್ತೆ ಲೇ ಸಿಗಾಕೊಂಡ. ಹುಡುಗನ್ಗೆ ನನ್ ಕಡೆಯಿಂದ ಒಂದ್ ಪೆನ್ನ ಕೊಟ್ಬಿಡ್ತೀನಿ, ಓಕೆನಾ? ಇಡಿ, ಇದು ನಿನ್ಗೇನೆ, ಓಕೆನಾ? ಟೋಟಲ್ ಬಂದ್ಬಿಟ್ಟಿದೆ ನಮ್ 30 rupees ಪ್ರಾಫಿಟ್ ಇದೆ. 30 60 rupees ಆಯ್ತು ಟೋಟಲ್ ಅಮೌಂಟ್, ಪ್ರಾಫಿಟ್ ಅಮೌಂಟ್. ಸೊ ಬನ್ನಿ, ಇನ್ನ ನಮ್ಗೆ 40 rupees ಬೇಕು. ಸರಿ ಆಯ್ತು, ಏನಕ್ಕೆ ಯಾರು ಗಿಡ ನಟ್ಟಿಲ್ಲ? ಇಂಟ್ರೆಸ್ಟ್ ಇಲ್ಲ. ಒಂದ್ 2 ನಿಮಿಷ ಮೂಗ್ ಮುಚ್ಕೊಂಡಿರೋ, ಇಂಟ್ರೆಸ್ಟ್ ಬರುತ್ತಾ ಇಲ್ವಾ ನೋಡೋಣ. ನಡೋ ಟೈಮಲ್ಲಿ ನಡ್ತೀವಿ. ಯಾವಾಗ? ಇಂಟ್ರೆಸ್ಟ್ ಬಂದಾಗ. ಅದೆಲ್ಲ ಬೇಡ. ಸ್ಟೂಡೆಂಟ್ಗೂ ಒಳ್ಳೇದಾಗ್ಲಿ, ಪರಿಸರನೂ ಉಳಿಲಿ ಅಂತ ಮುಂದಿನ ಪೀಳಿಗೆ ಗಿಡಗಳನ್ನ ಬೆಳೆಸ್ತೀವಿ. ನೀವಾಗ ಗೊತ್ತಾಯ್ತಾ? ಜಾಲಿಯಾಗಿರಲ್ಲ, ಯಾಕೆ ಸೀರಿಯಸ್ ಈ ಕ್ಯಾಮ್ರಲ್ಲಿ ಹೆಂಗ್ ಕಾಣ್ತಾ ಇದ್ದೇನೋ, ಮತ್ತೆ ಜಾಲಿಯಾಗಿರೋ ನಗಾಡ್ಕೊಂಡ್. ಪ್ರತಿಯೊಬ್ರು ಹುಟ್ಟಿದ ಹಬ್ಬದ ದಿನ ಒಂದೊಂದ್ ಗಿಡ ನಡಬೇಕು, ಓಕೆನಾ? ಸರಿ, ಇನ್ನೊಂದು ಕ್ವಶನ್ ಕೇಳ್ತೀನಿ. ನಾನು ಏನಕ್ಕೆ ಬರ್ಡೇ ದಿನ ಚೂಸ್ ಮಾಡಿದೆ? ಪ್ರತಿಯೊಬ್ರು ಒಂದು ವರ್ಷದ ಆದ್ಮೇಲೆ ಬರ್ತಡೇ ಬರ್ತದೆ, ಹಾಗಾಗಿ ಎಲ್ಲರೂ ಒಂದೊಂದು ಗಿಡ ಹಚ್ಚಿದ್ರೆ ಆ ಟಾಪಿಕ್ ಮೇಲೆ ಸಾವಿರಾರು ಗಿಡಗಳಾಗ್ತಾವ ಅಂತ ನೀವ್ ಹೇಳ್ತೀವಿ. ನಾವು ಹುಟ್ಟಿದ ದಿನ ಅದನ್ನ ಒಂದು ಬೆಳೆಸಿದಂಗಂತ. ನಾವು ಹುಟ್ಟಿದ ದಿನ ಅದ್ ಬೆಳೆಸಿದ್ರೆ ಇನ್ನೊಂದ್ ವರ್ಷ ನೋಡಕ್ ಹೋದ್ರೆ ದೊಡ್ಡದೈತ, ಖುಷಿ ಆಗುತ್ತೆ ನಮಗೆ. 1 ವರ್ಷ ಆಯ್ತಂತ ಬರ್ಡೇ ದಿನ ಬೆಳೆಸಿದ್ರೆ ವರ್ಷ ಒಂದೊಂದು ಗಿಡ ನೆನಪೋದು ಬರ್ಡೇ ದಿನ. ನಿಮ್ ಕೈಯಲ್ಲೆಲ್ಲ ಏನಿದೆ? ಜಾಸ್ತಿ ಏನ್ ಯೂಸ್ ಮಾಡ್ತಾ ಇರ್ತೀರಾ? ಬರ್ಡೇ ದಿನ ಮಾಡಿದ್ರೆ ಎಲ್ಲ ಏನ್ ಮಾಡ್ತೀರಾ? ಫೋನಲ್ಲಿ ಕರೆಕ್ಟಾ? ಅದರಿಂದ ಏನ್ ಸಿಗುತ್ತಾ? ಖುಷಿ ಸಿಗುತ್ತಾ? ಸ್ಟೋರಿ ವಂಶರು ವಿಶ್ ಮಾಡೋದಲ್ಲ. ನನ್ ಬರ್ಡೇ ದಿನ ನಾನೊಂದ್ ಗಿಡ ನಡ್ತೀನಿ ಅಂತ ಹೇಳ್ಬಿಟ್ಟು 4 ಜನಕ್ಕೆ ತಿಳಿಸ್ದಂಗ ಆಗಲ್ಬೇಕಂತ. ಯಾಕ್ರೋ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರು. ಬೇರೆ ದಿನ ಆದ್ರೆ ನೀವೇನ್ ಮಾಡ್ತೀರಾ? ಸುಮ್ನೆ ಒಂದ್ ಗಿಡ ಹಚ್ಬಿಟ್ಟು ಬಿಟ್ಬಿಟ್ಟು ನೀವು ಕೆಲಸ ಮಾಡಕ್ ಹೋಗ್ಬಿಡ್ತೀರಾ, ಕರೆಕ್ಟಾ? ಮಾಡ್ತೀರಾ ಮಾಡಲ್ಲ? ಮಾಡ್ತೀರಾ. ಇದೇ ಬರ್ಡೇ ದಿನ ಆದ್ರೆ ಸ್ಟೋರಿ ಹಾಕ್ತೀರಾ, ನಿಮ್ಮಿಂದ ಇನ್ನೂ ಒಂದ್ 4 ಜನಕ್ಕೆ ಹೋಗುತ್ತೆ. ಅದನ್ನ ನೋಡ್ಬಿಟ್ಟೆ ನನ್ ಬರ್ಡೇ ದಿನ ನಾನು ಒಂದ್ ಗಿಡ ಹಾಕ್ಬೋದಲ್ಲ ಅಂತ ಅವ್ನಿಗೆ ಅನ್ಸುತ್ತೆ. ಆಗತ್ತಾ? ಆಗಲ್ಲ? ಆಗತ್ತಲ್ಲ. ಇಷ್ಟೇ ಕಾನ್ಸೆಪ್ಟ್. ಚೆನ್ನಾಗಿದ್ಯಾ ಕಾನ್ಸೆಪ್ಟ್? ಇವಾಗ ಪೆನ್ ತಗೊಳ್ತೀರಾ? ಏನ ತಗೊಳಲ್ವನ? ಯಾಕೋ ಈ ಸ್ಮಾರ್ಟ್ ಆಗಿದ್ಯಾ? ತಗೊಳಲ್ವನ? ಬಾಯ್ಲಿ ಯಾಕೋ ಹುಡುಗರೆಲ್ಲ ಸ್ಮಾರ್ಟ್ ಆಗಿರ್ಬಾರ್ದಾ? ಎಂತ ನನ್ ಮಗ ಗೊತ್ತಾ ಅವನು? ಹೇಳ ಮಗ, ಗರ್ಲ್ ಫ್ರೆಂಡ್ ಇದೆಯಾ? ಗರ್ಲ್ ಫ್ರೆಂಡ್ ಇದೆಯಾ? ಇಲ್ಲ. ನಿನ್ ನೋಡಿದ್ರೆ ಯಾಕೆ ಡೌಟ್ ಆಗೈತೆ ನನಗೆ. ಚಾಕ್ಲೇಟ್ ಪರವಾಗಿಲ್ಲ, ಹುಡುಗಿ ಕೊಡು. ಹುಡುಗಿಲ್ಲ, ಕ್ಯಾಮ್ರಾನಲ್ಲಿದೆ ಕಣೋ. ಕಂಟೆಂಟ್ ಹುಡುಕತ್ತಿಯಲ್ಲ. ಚಾಕ್ಲೇಟ್ ಹೆಂಗ ಇದು? ಹೆಂಗ್ ಹೇಳ? ಸರಿ, ಓಕೆ, ಡನ್, ನೋ ಪ್ರಾಬ್ಲಮ್. ಎಷ್ಟಕ್ಕೆ ತಗೊಳ್ತೀಯ? 10 ರೂಪಾಯಿ ಚಾಕ್ಲೇಟ್ ನನ್ನ ಹತ್ರ ಇದೆ. ನೀನ್ ಎಷ್ಟಕ್ಕೆ ತಗೊಳ್ತೀಯ? ಎಕ್ಸ್ಟ್ರಾ ಕೊಡೋ ಅಂತ ಅಮೌಂಟ್ ನ ಗಿಡಕ್ಕೆ ಆಡ್ ಮಾಡ್ತೀನಿ. ನನ್ನ ಹತ್ರ ಇವಾಗ ಗಿಡಕ್ಕೆ ಎಷ್ಟು ಗೊತ್ತಾ? 60 ರೂಪಾಯಿ ಇದೆ. 60 ರೂಪಾಯಿ ನನ್ನ ಹತ್ರ ಇದೆ, ಓಕೆನಾ? ಓಕೆ ಗೈಸ್, 2 ಚಾಕ್ಲೇಟ್ ಕೊಡ್ತಾ ಇದ್ದೀನಿ. 20 40 rupeesಗೆ. ಟೋಟಲ್ ನಮ್ಮ ಹತ್ರ 80 rupees ಪ್ರಾಫಿಟ್ ಅಮೌಂಟ್ ಉಳಿಯುತ್ತೆ. ಸ್ಕೂಲ್ದಾರೆ ಒಂದ್ ಸರ್ತಿ ಗಿಡ ನೆಟ್ಟಿದ್ದೆ. ಬರ್ಡೇ ದಿನನಾ? ಓಕೆ. ಆಮೇಲೆ ಏನಕ್ಕೆ ಬಿಟ್ಬಿಟ್ಟೆ? ಮತ್ತೆ ಅವಾಗ ಸ್ಕೂಲ್ ಮುಗಿತಲ್ಲ, ಮಾಡ್ತೀನಿ, ಓಕೆನಾ? 1 ಚಾಕ್ಲೇಟ್ ಸೇಲ್ ಮಾಡಿದೀವಿ. ಅದರಿಂದ ಬಂದಂತ ಅಮೌಂಟ್, ಟೋಟಲ್ ಅಮೌಂಟ್ ಪ್ರಾಫಿಟ್ ಬಂದ್ಬಿಟ್ಟು 90 rupees ಆಗಿದೆ. ಇನ್ನ ನಮ್ಗೆ 10 rupees ಬೇಕು. ಯಾಕೋ ಬೇಕು? ನೀನ್ ಕೇಕ್ ಕಟ್ ಮಾಡ್ತೀಯಾ? ಅದನ್ನ ಮಾತ್ರ ಮಾಡ್ತೀಯ, ಇದನ್ನ ಮಾಡಲ್ಲ ಅಂತ. 10 ವರ್ಷಕ್ಕೆ ಮುಂಚೆ ಅದನ್ನ ಮಾಡ್ತಾ ಇರ್ಲಿಲ್ಲ ನೀನು, ಇವಾಗ ಮಾಡ್ತಾ ಇದೀಯಾ. ಅದೇ ತರ ಇವಾಗ ನೀನು ಗಿಡ ನಡಕ್ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಜನ್ರೇಷನ್ ನಿನ್ನ ನೋಡಿ ಹಂಗೆ ಫಾಲೋ ಮಾಡ್ತಾರೆ, ಓಕೆನಾ? ಓಕೆ, ನಿಜಲ್ಲೂ ಕಣ, ತುಂಬಾ ದಿನ ಆಗಿತ್ತು ಕಣ. ಓಕೆ ಗೈಸ್, ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ 100 rupees ಆಗಿದೆ. ನರ್ಸರಿಗೆ ಹೋಗ್ಬಿಟ್ಟು ನರ್ಸರಿಯಿಂದ ಗಿಡ ತಗೊಂಡು ಎಲ್ಲಂದ್ರೆ ಕಾಲೇಜ್ ಇಲ್ಲ ಸ್ಕೂಲ್ ಹತ್ರ ಹೋಗಿ ಗಿಡ ನಡೋಣ. ಫೈನಲಿ ಸಿಕ್ಕಿದೆ ಅಣ್ಣ. ಡೆಡ್ ಎಂಡ್ ತನಕ ಬಿಡ್ತೀರಾ? ಡೆಡ್ ಎಂಡ್ ತನಕ ಅಲ್ಲಿ ಬಂದ್ಬಿಟ್ಟು ನರ್ಸರಿ ಹತ್ರ ಬಂದಿದ್ದೀವಿ. ಚೇಪೆಕಾಯಿ ಗಿಡ ಈಸ್ಕೊಳ್ತಾ ಇದ್ದೀವಿ ಯಾದಗಿರಿಯಲ್ಲಿ. ಸೊ ಓಕೆ ಅಣ್ಣ, ಕೊಡಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದೊಂದು ವರ್ಕ್ಶಾಪು ಬ್ಯಾಕ್ ಸೈಡ್ ಇದೆ. ಸೊ ಇಲ್ಲೋಟ್ ಕೇಳೋಣ ಜಾಗ ಕೊಡ್ತಾರಾ ಏನು ಎತ್ತ ಅಂತ ಹೇಳ್ಬಿಟ್ಟು.
ಏನು ರೀಸನ್ ಏನು ಅಂದರೆ ಇಲ್ಲಿ ಇಡೋದಕ್ಕೆ ಮೈಂಡ್ ಬಂದಿದ್ದೇನು ಅಂದರೆ ಆ್ಯಕ್ಚುಲಿ ಸುತ್ತಲೂ ಬಂದ್ಬಿಟ್ಟು ಗಿಡಗಳು ಹಾಕಿದ್ದಾರೆ, ಲೈಕ್ ಚೆನ್ನಾಗಿ ಕಾಣ್ತಾ ಇದೆ. ಲವ್ ಯು, ಚೆನ್ನಾಗಿ ಬೆಳಿ ಅಂತ ಹೇಳ್ತಾ ಬನ್ನಿ ಗೈಸ್ ಹೋಗೋಣ ಕಲಬುರ್ಗಿಗೆ. ಸಕ್ಸಸ್ಫುಲ್ಲಾಗಿ ಬಂದ್ಬಿಟ್ಟು 29ನೇ ಜಿಲ್ಲೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ. ಗಿಡ ನೋಡ್ಕೊಳ್ಳೋದು ಇದ್ದೇನೆ. ನಿನ್ನ ಹೆಸರು ಹೇಳು. ಅಭಿಷೇಕ್ ಅಂತ. ಅಭಿಷೇಕ್ ಅಂತ. ಗಿಡ ನೋಡ್ಕೊಳ್ತೀವಿ ಹುಷಾರಾಗಿ? ನೋಡ್ಕೊಂತೀನಿ ಪಕ್ಕ. ಓಕೆ ಡನ್. ಜವಾಬ್ದಾರಿ ಬಿಟ್ಟಿದ್ದೀನಿ. ಯಾದಗಿರಿ ಸೈಡ್ ಯಾರ್ಯಾರು ಇದ್ದೀರೋ ಬೇಕಂಬ ಬಂದು ಇಲ್ಲಿ ನೋಡ್ಬೋದು. ಗ್ಯಾರೇಜ್ ಎಷ್ಟು ಹೇಳ್ಬಿಡು. ರಮೇಶ ಇದೆ ಗ್ಯಾರೇಜ್ ಅಂತ ಹೇಳಿ. ಓಕೆ ಗೈಸ್, ಆಯ್ತು ಬನ್ನಿ ಎಲ್ರು ಬಂದು ನಮ್ ಗಿಡನ ಬೇಕಂದ್ ನೋಡಿ ಅದೇ ತರ ಬಂದ್ಬಿಟ್ಟು ಕೆಲಸ ಕ್ಲೀನಾಗಿ ಮಾಡ್ತೀವಿ. ಕೆಲಸ ಕ್ಲೀನಾಗಿ ಮಾಡ್ತೀನ, ಕೆಲಸ ಕ್ಲೀನಾಗಿ ಮಾಡ್ಕೊಡ್ತಾನಂತೆ. ಸೊ ಬಂದ್ಬಿಡಿ ಫ್ರೆಂಡಾ. ಶಂಕರ್. ಓಕೆ ಡನ್. ಎಲ್ಲ ಗಿಡ ನೀಟಾಗಿ ನೋಡ್ಕೊಳ್ಳಿ. ಅದೇ ತರ ನಿಮ್ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ಹಚ್ಬೇಕು ಪಕ್ಕಾ. ಓಕೆ, ಜೈ ಹಿಂದ್ ಜೈ ಕರ್ನಾಟಕ, ಬಾಯ್. ಓಕೆನಾ? ಓಕೆ ಬನ್ನಿ ಗೈಸ್. ರೀಸನ್ ಏನು ಅಂದ್ರೆ ಬಂದ್ಬಿಟ್ಟು ಹೋಗೋದು, ಒಬ್ರು ಸಿಕ್ಕಿದ್ರು ಯೂಟ್ಯೂಬಲ್ಲಿ ಆರಾಮಾಗಿ ದುಡ್ಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಮಾಡ್ತಾ ಇರೋ ಚಾಲೆಂಜ್ಗೂ ಈ ಸತ್ಯವಾಗಿ ಹೇಳ್ತೀನಿ, ಈ ಸೆಕೆಂಡ್ ತನಕನೂ ನನ್ನ ಕೈಯಿಂದ ದುಡ್ಡು ಹೋಗ್ತಿದೆ. ಓಕೆ ಬಾಯ್, ಹುಷಾರಾಗಿ. ಸರಿ ಓಕೆ ಬಾಯ್, ಹುಷಾರಾಗಿ ಹೋಗಿ. ನೋಡೋಣ. ಈ ಪೇಜ್ನ ಫಾಲೋ ಮಾಡ್ತಾ ಇದ್ದೆ, ಸೇಮ್ ಇನ್ಸ್ಟಾಗ್ರಾಮಲ್ಲೂ ಇದೆ. ಓಕೆನಾ? ಮಾಡ್ರಿ. ಸರಿ ಓಕೆನಾ? ಓಕೆ ಬಾಯ್. ಕಲಬುರ್ಗಿ. ಅಲ್ಲ ಓಕೆ ಗೈಸ್, ಫೈನಲಿ ಡ್ರಾಪ್ ಸಿಕ್ತು. ಭಯ್ಯ ಹಂಗೆ ಕ್ಯಾಮ್ರಾ. ಗೈಸ್ ಫೈನಲಿ ಡ್ರಾಪ್ ಸಿಕ್ಕಿದೆ. ಭಯ್ಯ ಎಲ್ಲಿ ಹೋಗ್ತಿದ್ದೀರಾ? ಪುಣೆ. ಕಲಬುರ್ಗಿ ಮೇಲೆ ತಾನೆ ಹೋಗ್ತೀರಾ? ಓಕೆ, ಫೈನಲಿ ಕಲಬುರ್ಗಿಗೆ ಡ್ರಾಪ್ ಸಿಕ್ಕಿದೆ. ಸೊ ಫೀಲಿಂಗ್ ಇಲ್ಲ. ನನಗೆ ಗೊತ್ತಿರೋ ಒಂದು 7 ಗಂಟೆಗೆ ಹೋಗ್ತೀವಿ, 7:30ಗೆ ಹೋಗ್ತೀವ. 7:30. ಓಕೆ, ಅಷ್ಟೊತ್ತಿಗೆ ಕಲಬುರ್ಗಿಗೆ ರೀಚ್ ಆಗ್ತೀವಿ. ಭಯ್ಯ ನಿಮ್ಮ ಹೆಸರು? ಮಹೇಶ್. ಓಕೆ, ವಿಘ್ನೇಶ್ ಅಂತ. ಓಕೆನಾ? ಹೌದಾ? ಹೇಳಿ ನಿಮ್ಮ ಹೆಸರು ಬ್ರೋ? ವಿಠಲ್. ಓಕೆ, ವಿಘ್ನೇಶ್. ಓಕೆನಾ? ಓಕೆ ಬನ್ನಿ. ಗೈಸ್ ಫೈನಲಿ ಬಂದ್ಬಿಟ್ಟು ಇಳಿದಿದ್ದೀವಿ. ಬ್ರೋ ಬಾಯ್ 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 ಬಾಯ್. ಓಕೆ, ಆ್ಯಕ್ಚುಲಿ ಬಂದ್ಬಿಟ್ಟು ಅವರು ಹಿಂಗಿಂದ ಸ್ಟ್ರೈಟ್ ಹೋಗ್ತಾರೆ, ನಾವು ಹಿಂಗಿಂದ ಬಂದ್ಬಿಟ್ಟು ರೈಟ್ ತೊಗೊಂಡು ಹೊರಡೆ ಹೋಗ್ಬೇಕು. ಸೊ ಬರ್ರಿ ಹೋಗೋಣ. ಹೋಗಿದ ತಕ್ಷಣ ರೂಮ್ ಮಾಡಬೇಕು. ಬಾಯ್ ಹುಷಾರಾಗಿ ಹೋಗಿ, ಈಗಲೇ ಹೇಳ್ತಾ ಇದ್ದೀನಿ. ಓಕೆನಾ? ಜೋಪಾನಾಗಿ ಜಾಲಿಯಾಗಿರಿ. ಓಕೆ ಬಾಯ್ ಬಾಯ್ ಬಾಯ್. ಓಕೆ ಹೋಗೋಣ ಬನ್ನಿ ಗೈಸ್. ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಎಸ್ 7:14. ಓಕೆನಾ? 7:14 ಆಗ್ತಿದೆ. ಬನ್ನಿ ಹೋಗೋಣ. ನಾವು ಹೋಗಿ ಫಸ್ಟ್ ಬಂದ್ಬಿಟ್ಟು ರೂಮ್ ಮಾಡೋಣ. ಕಲಬುರ್ಗಿ ಬಂದಿದ್ದೀವಿ. ಕಲಬುರ್ಗಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಡೇ 26 ವ್ಲಾಗ್ನ ಬಂದ್ಬಿಟ್ಟು ಎಂಡ್ ಮಾಡ್ತಾ ಇರೋವಂಥ ಟೈಮ್ ಬಂದಿದೆ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್ ಹೇಳ್ತಾ ಮಲಿಕೊಳಕ್ಕೆ ಹೋಗ್ತಾ ಇದ್ದೀನಿ. ಟಯರ್ಡ್ ಆಗಿದೆ. ಸೊ ಇನ್ನೇನೂ ಇಲ್ಲ ಫ್ರೆಂಡ್ಸ್, ಲವ್ ಯು ಆಲ್. ಡೇ 27 ವೆಯ್ಟ್ ಮಾಡ್ತಾ ಇದೆ. ಜೈ ಹಿಂದ್ ಜೈ ಕರ್ನಾಟಕ.